ನಮಸ್ಕಾರಗಳು. ನಾವು ಸುಮಾರು ಇದು 12ನೇ ಜಿಲ್ಲೆ ನಾವು ಈ ಪಾದಾರ್ಪಣೆ ಮಾಡ್ತಿರೋದು. ನಮ್ಮದೇ ಆದಂಥ ನಮ್ಮ ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ನಾವು ಅಧ್ಯಕ್ಷರು, ನಾವು ಪದಾಧಿಕಾರಿಗಳು ಎಲ್ಲರೂ ಸಹ ಇವತ್ತು 11 ಜಿಲ್ಲೆ ಮುಗಿಸ್ಕೊಂಡು 12 ಬೆಳಗಾವಿಗೆ ಬಂದಿದ್ದೀವಿ. ನಮ್ಮದೇ ಆದಂಥ ಕಾಂಟ್ರಾಕ್ಟರ್ ಅಸೋಸಿಯೇಷನ್ನಿಂದ ಸುಮಾರು ಕರ್ನಾಟಕ ಸರ್ಕಾರದಲ್ಲಿ ಸುಮಾರು 37,000 ಕೋಟಿ ರೂಪಾಯಿ ಪೆಂಡಿಂಗ್ ಬಿಲ್ ಇದೆ. 37,000 ಕೋಟಿ ರೂಪಾಯಿ ಪೆಂಡಿಂಗ್ ಬಿಲ್ ಇದೆ. ನಾವು ಈ 37,000 ಕೋಟಿ ಪೆಂಡಿಂಗ್ ಬಿಲ್ ಸುಮಾರು 3 ವರ್ಷದ ಹಳೆಯದು ಸ್ನೇಹಿತರೆ. ಈ 3 ವರ್ಷದ ಹಳೆಯ ನಾವು ಸುಮಾರು ಲೆಟ್ರುಗಳು ಬರೆದ್ವಿ, ಮೀಟಿಂಗ್ ಮಾಡಿದ್ವಿ, ಚರ್ಚೆ ಮಾಡಿದ್ವಿ. ನಾವು ಎಲ್ಲ ಸಚಿವರ ಜೊತೆಗೂ ಎಷ್ಟೊಂದು ಸರಿ ಮೀಟಿಂಗ್ ಆಯಿತು. ಮುಖ್ಯವಾಗಿ ಇಲ್ಲಿ ನಮ್ಮ ಜಾರಕಿಹೊಳಿ ಸಾಹೇಬರು ಅವ್ರ ಜೊತೆಗೂ ಸಹ ಹಲವಾರು ಸಾರಿ ಚರ್ಚೆ ಆಯಿತು, ಅವ್ರ ಜೊತೆ ಮೀಟಿಂಗು ಆಯಿತು. ಮತ್ತು ಜೊತೆಗೆ DCM ಸರ್ ಜೊತೆಗೆ ಪ್ರತಿಯೊಬ್ಬರ ಜೊತೆಗೂ ಮೀಟಿಂಗ್ ಆದರೂ ಕೂಡ ನಮ್ಮದು ಏನೇ ಸಮಸ್ಯೆಗಳು ಬಗೆಹರ್ತಿಲ್ಲ. ಅಷ್ಟೋ ಇಷ್ಟೋ ಹೇಳಬೇಕಂದ್ರೆ ಜಾರಕಿಹೊಳಿ ಸಾಹೇಬ್ರೆ ಭಾಳ ಉತ್ತಮಸ್ಥರು. ಅಟ್ಲೀಸ್ಟ್ 8 ಇಲಾಖೆ ಕಂಪೇರ್ ಮಾಡ್ಕೊಂಡ್ರೆ ಅವರೇ ಭಾಳ ಉತ್ತಮವಾದಂಥ ಒಂದು ಇಲಾಖೆ ನಡೆಸ್ಕೊಂಡು ಹೋಗ್ತಾಯಿದ್ದಾರೆ. ನಮ್ಮ ಕಷ್ಟಗಳನ್ನ ಸ್ಪಂದಿಸ್ತಿರೋದು, ನಮ್ಮ ಜೊತೆಗೆ ಸೇರ್ತಿರೋದು ಅವರೇ ಮಾನ್ಯ PWD ಮಿನಿಸ್ಟ್ರು ಅವರೊಬ್ಬರೇ ನಮ್ಮ ಜೊತೆಗೆ ಅಟ್ಲೀಸ್ಟ್ ಇಷ್ಟು ಮಾಡ್ತಿರೋದು. DCM ಸಾಹೇಬರು ಅವಾಗ ಕರೆದು ಸಾಂತ್ವನ ಹೇಳ್ತಾರೆ, ಬಟ್ ಪೇಮೆಂಟ್ ಕೊಡೋದಿಲ್ಲ, ಏನು ಉಪಯೋಗ ಆಗ್ತಾಯಿಲ್ಲ. ಸ್ನೇಹಿತರೆ, ಇದು ಸುಮಾರು ಸರಿ ಈಗ ಮಾಡ್ಕೊತ ಬಂದ್ವಿ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯವಾಗಿ ಏನಾಗ್ತಿದೆ ಅಂದರೆ, ಅವರು ಹಿಂದೆ ಕೆಂಪಣ್ಣವರು ಇದು ನಿಧನ ಆದ ನಂತರ ಕೆಂಪಣ್ಣವ್ರು ಇದ್ದಂಥ ಸಂದರ್ಭದಲ್ಲಿ ಇದೇ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದಲ್ಲಿ ಇದ್ದಾಗ ಅವ್ರಿಗೆ ನೆಕ್ಸ್ಟ್ ಹೇಳ್ತಾ ಇದ್ರು, ಅವರು ನಿಮ್ಮದು ನಮ್ಮ ಸರ್ಕಾರ ಬಂದುಬಿಟ್ರೆ ನಿಮ್ಮ ಪ್ರಾಬ್ಲಮ್ ಎಲ್ಲ ಸಮಸ್ಯೆ ಬಗೆಹರಿಸ್ತೀವಿ, ಪ್ಯಾಕೇಜ್ ಸಮಸ್ಯೆ ಬಗೆಹರಿಸ್ತೀವಿ, ಪ್ರತಿಯೊಂದು ವಿಚಾರನೂ ಸಹ ಹೇಳ್ತಾಯಿದ್ರು. ಆಮೇಲೆ ನಮ್ಮ ಪೇಮೆಂಟ್ ಮಾಡ್ಬೇಕಾದ್ರೆ ನಾವು ಕಮಿಷನ್ ತೊಗೊಳೋದಿಲ್ಲ ಅಂತಂದೇಳಿ ಹೇಳ್ತಾಯಿದ್ರು. ಬಟ್ ಯಾವುದೂ ಮಾನ್ಯ ಮುಖ್ಯಮಂತ್ರಿಗಳು ಒಂದೂ ಸಹ ನಮ್ಮ ಕಾಂಟ್ರಾಕ್ಟ್ರಿಗೆ ಅನುಕೂಲ ಆಗ್ತಾ ಇಲ್ಲ ಸ್ನೇಹಿತರೆ. ಇದು ಅನಿವಾರ್ಯವಾಗಿ ನಾವು ಸುಮಾರು 6 ತಿಂಗಳು ಕಾದ್ವಿ. ಮಾನ್ಯ ಮುಖ್ಯಮಂತ್ರಿಗಳು ಮುತ್ಸದಿಯವರಿದ್ದಾರೆ, ಆಮೇಲೆ ಹಿರಿಯರಿದ್ದಾರೆ, ಅವ್ರ ಮೇಲೆ ಗೌರವ ನಂಬಿಕೆ ಎಲ್ಲ ಇಟ್ಕೊಂಡು ಸುಮಾರು 6 ತಿಂಗಳಾಯಿತು, ವರ್ಷ ಆಯಿತು, 2 ವರ್ಷ ಆಯಿತು, 2.5 ವರ್ಷ ಆಯಿತು. ಅನಿವಾರ್ಯವಾಗಿ ನಾವು ನಮಗೆ ಅಟ್ಲೀಸ್ಟ್ ಒಂದು ಮಿನಿಮಮ್ ಮಾಧ್ಯಮ ಮಿತ್ರರ ಹತ್ರ ನಾನು ಹೇಳೋಕ್ಕೆ ಬಯಸ್ತಿದ್ದೀನಿ, ಒಂದು ಅಫಿಷಿಯಲ್ ಮೀಟಿಂಗು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಜೊತೆಗೆ ಮಾಡಿಲ್ಲ. ಹಿಂದೆ ಬೊಮ್ಮಾಯಿ ಸಾಹೇಬರು ಇದ್ದಂಥ ಸಂದರ್ಭದಲ್ಲಿ ಹಲವಾರು ಅಫಿಷಿಯಲ್ ಮೀಟಿಂಗ್ ಮಾಡಿದ್ದಾರೆ. ಯಡಿಯೂರಪ್ಪಾಜಿ ಇದ್ದಂಥ ಸಂದರ್ಭದಲ್ಲೂ ಹಲವಾರು ಇದು ಮೀಟಿಂಗ್ ಮಾಡಿದ್ದಾರೆ. ಆಮೇಲೆ ಇವ್ರದ್ದೇ 13-18ರಲ್ಲಿ ಒಳ್ಳೆ ಆಡಳಿತ ನಡೆಸಿರೋ ಆ ಸಂದರ್ಭದಲ್ಲೂ ಅಫಿಷಿಯಲ್ ಮೀಟಿಂಗ್ ಮಾಡಿದ್ದಾರೆ. ಆದರೆ ಈ ಸರಿ ಅವರು ಅಫಿಷಿಯಲ್ ಮೀಟಿಂಗ್ ನಮ್ಮ ಜೊತೆಗೆ ಮಾಡ್ತಾ ಇಲ್ಲ, ನಮ್ಮ ಕಷ್ಟ ಕಾರ್ಪಣ್ಯಗಳು ಕೇಳ್ತಾ ಇಲ್ಲ, ನಮ್ಮ ಸಮಸ್ಯೆ ಏನು ಅಂತ ಕೇಳ್ತಾ ಇಲ್ಲ. ದುಡ್ಡೇ ಮುಖ್ಯ ಅಲ್ಲ, ಅವ್ರು ಎಲ್ಲಿ ಕರೆದ್ಬಿಟ್ರೆ ನಮಗೆ ಫೈನಾನ್ಷಿಯಲ್ ಕ್ಲಚಸ್ಸಲ್ಲಿ ಎಲ್ಲಿ ಹಿಡ್ಕೊಂಡ್ಬಿಡ್ತಾರೋ ಅಸೋಸಿಯೇಷನ್ ಅವರು ಅಂತ ನಮಗೆ ಅದನ್ನು ಯಾವುದೇ ಥರವಾದ್ದು ನಮ್ಮ ಜೊತೆಗೆ ಅವರು ನಮ್ಮ ಜೊತೆ ಸೇರ್ಲಿಕ್ಕೆ ಅವ್ರು ಬಯಸ್ತಾ ಇಲ್ಲ. ಇಂಥ ಒಂದು ಸಂದರ್ಭ ನಾವು ಸುಮಾರು 100 ಪುಟಗಳ ಒಂದು ದಾಖಲೆಗಳನ್ನೆಲ್ಲ ಕೊಟ್ಟು ನಾವು ಚೀಫ್ ಸೆಕ್ರೆಟರಿ ನಾವು ಕೊಟ್ವಿ. ನಾವು ಇಷ್ಟು ಜನ ನಾವೇನು ಪದಾಧಿಕಾರಿಗಳಿದೆ ಕೇಂದ್ರ ಸಂಘದವರು ನಾವೆಲ್ಲ ಹೋಗಿ ಚೀಫ್ ಸೆಕ್ರೆಟರಿ ಕೊಟ್ರಿ. ನಿಮ್ಮ ಮುಲ್ಲಾ ಅವರು ಇದ್ದರು, ಅಮ್ನಿ ಅವರಿದ್ದರು, ಪದ್ದಣ್ಣನವರಿದ್ದರು, ನಿಮ್ಮ ಭಾಗದಿಂದ ಇವರೇ ಸಾಕ್ಷಿ. ಯಾಕಂದ್ರೆ ಕೊಟ್ಟಂಥ ಸಂದರ್ಭದಲ್ಲಿ ಮಾರನೇ ದಿನ ಚೀಫ್ ಸೆಕ್ರೆಟರಿ ಅವರು ಅವತ್ತು ನಮ್ಮ ನೋಡಿ ಎದುರುಬಿಟ್ಟು ನಮ್ಮ ಜೊತೆ ಮೀಟಿಂಗ್ ಮಾಡಲಿಕ್ಕೆ ಮಾರನೇ ದಿನ ಇಲ್ಲ ಕರೆದು ಹೇಳಿದರು, ನಾವೆಲ್ಲರಿಗೂ ತಲುಪಿಸಿದ್ದೀವಿ ಅಂತ. ಈ ಥರ ಎಲ್ಲ ಮುಗಿಸ್ಕೊಂಡು ಕೊನೆಗೆ ಎಲ್ಲ ಮಿನಿಸ್ಟ್ರುಗಳನ್ನೆಲ್ಲ ಸೇರಿಸಿ ಮಾಡಿ ನಾವು ಕೊಟ್ಟಂಥ ಸಹ ನೋಡಿ 100 ಪುಟಗಳದ್ದು ಚೀಫ್ ಅವರಿಗೆ ದಾಖಲೆ ಸಮೇತ ಕೊಟ್ಟಿದ್ವಿ. 100 ಪುಟಗಳು ನಾವೇನೇನು ಮಾಡಿದ್ದೀವಿ, ಒಂದು ವರ್ಷದಿಂದ ಏನೇನಾಗಿದೆ, ಯಾಕೆ ನಮ್ಮನ್ನು ಮೀಟಿಂಗ್ ಕರಿಬಾರ್ದು. CMಗೆ ಸುಮಾರು 5-6 ಪತ್ರ ಬರೆದಿದ್ದೀವಿ. 2-3 ಮೀಟಿಂಗ್ ಫಿಕ್ಸ್ ಮಾಡಿದ್ರು ಮಾನ್ಯ ಮುಖ್ಯಮಂತ್ರಿಗಳು. 2-3 ಮೀಟಿಂಗ್ ಫಿಕ್ಸ್ ಮಾಡಿ ನಿಮಗೂ ಸಹ ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಕಾಂಟ್ರಾಕ್ಟರ್ಗಳಿದ್ದಾರೆ. ಯಾರೇ ಆಯಿತು CM ಆಫೀಸಿಂದ ಒಂದು ಮೀಟಿಂಗ್ ಫಿಕ್ಸ್ ಆಯ್ತಂದರೆ ಇಟ್ ಶುಡ್ ನಾಟ್ ಬಿ ಕ್ಯಾನ್ಸಲ್ಡ್. ಅದು ಏನು ಗೊತ್ತಾ, ವಿತೌಟ್ ಎನಿ ನೋಟಿಸ್, ವಿತೌಟ್ ಎನಿ ರೀಸನ್ಸ್ ಹೇಳ್ದಂಗೆ ಅನಿರ್ದಿಷ್ಟ ಅವಧಿಗೆ ಮೀಟಿಂಗ್ನ ಪೋಸ್ಟ್ಪೋನ್ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಯಾಕೆ ಇದೆಲ್ಲ ಬೇಕಾ? ಇದು ಯಾಕೆ? ಅದು ನಮ್ಮ ಯಾಕೆ ತಾರತಮ್ಯ? ನಮ್ಮ ಕಾಂಟ್ರಾಕ್ಟ್ರಿಗೋಸ್ಕರ ಯಾಕೆ ತಾರತಮ್ಯ? ನಾವು ಏನು ಮಾಡಿದ್ವಿ? ನಾವು ಅಷ್ಟೋ ಇಷ್ಟೋ ನಮ್ಮದು ಹೋರಾಟದ ಫಲವಾಗಿ ಸರ್ಕಾರ ಬಂದಿದೆ ಅನ್ನೋದು ಒಂದು ಸಾಮಾನ್ಯ ಕಟಸಿ ಇಲ್ಲ ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ. ಅದಕ್ಕೋಸ್ಕರನೇ ನಾವು ಅನಿವಾರ್ಯವಾಗಿ ನಾವು ಹೋರಾಟಕ್ಕೆ ಬರಬೇಕಾಯ್ತು, ನಾವು ಹೋರಾಟ ಮಾಡಲೇಬೇಕಾಯ್ತು. ನಾವು ಈಗ ಅದೊಂದು ಬಿಟ್ಟರೆ ಬೇರೆ ದಾರಿ ಇಲ್ಲ. ನೋಡಿ, ನಮ್ಮಲ್ಲಿ ಇರ್ತಕ್ಕಂಥದ್ದು ಸುಮಾರು PWD ಇಲಾಖೆಯಿಂದ ಒಂದು 9,000 ಕೋಟಿ ಪೆಂಡಿಂಗ್ ಬಿಲ್ ಇದೆ. 8,000 ಕೋಟಿ 8,370 PWD ಇಲಾಖೆಯಿಂದ ಪೆಂಡಿಂಗ್ ಬಿಲ್ ಇದೆ. ಜಲಸಂಪನ್ಮೂಲ ಇಲಾಖೆ ಮಾನ್ಯ DCM ಸಾಹೇಬರು ಕರೆದು ನಮಗೆ ಸಾಂತ್ವನ ಹೇಳ್ತಾರೆ ಅಷ್ಟೇ ಹೊರತು ಪೇಮೆಂಟ್ ನಮ್ಮ ಬಗ್ಗೆ ಆಯ್ತು ಬಿಡ್ರೆ, ಮಾಡ್ತೀನಿ ಬಿಡ್ರೆ, ಕೊಡ್ತೀನಿ ಬಿಡ್ರೆ ಅಂತ ನಾವು ಹೇಳ್ತಾರೆ ಹೊರತು 2 ವರ್ಷದಿಂದ ಮೇಜರ್ ಇರಿಗೇಷನ್ KNL ಕಾವೇರಿ ನೀರಾವರಿ ನಿಗಮ ಆಗಿರ್ಬೋದು, ಕೃಷ್ಣಾ ಬೇಸಿನ್ ಆಗಿರ್ಬೋದು, ಆಮೇಲೆ ಕರ್ನಾಟಕ ನೀರಾವರಿ ನಿಗಮ ಆಗಿರ್ಬೋದು, ನಮ್ಮದು VJNL ಆಗಿರ್ಬೋದು, ಯಾವುದಕ್ಕೂ ಪೇಮೆಂಟ್ಗಳು ಸರಿಯಾಗಿ ಕೊಡ್ತಾ ಇಲ್ಲ. ಈ ಸರ್ಕಾರದಲ್ಲಿ ಏನಾಗಿದೆ, ಎಲ್ಲ ಸ್ಪೆಷಲ್ LOC
ನಾವು ಇನ್ನು ಇತಿಹಾಸದಲ್ಲಿ ನನಗೂ 25-30 ವರ್ಷ ನಾನು ಇದರ ಅನುಭವದಲ್ಲಿದ್ದೀನಿ. ನಾನು ಪೀಸ್ ವರ್ಕಿಂದ ಬಂದಿರೋರು, ಇಲ್ಲಿ ಕುಂತಿರೋರು ಎಲ್ಲರೂ ಅಷ್ಟೇ. ನಾವೆಲ್ಲೂ ಸ್ಪೆಷಲ್ LOC ಯಾವ CM ಪೀರಿಯಡಲ್ಲೂ ನಾವು ಕೇಳಿರಲಿಲ್ಲ. ಇಲ್ಲೇನಾಗಿದೆ ಅಂದರೆ ಮಾನ್ಯ ಸಚಿವರುಗಳು ಸ್ಪೆಷಲ್ LOC ನೋ ಸೀನಿಯಾರಿಟಿ ಅಂತ ಇತ್ತು. ಆವಾಗ ನಾವುಗಳು ಗಲಾಟೆ ಮಾಡಿ ಸ್ಟಾರ್ಟಿಂಗಲ್ಲಿ ಇದು ಮಾಡಿ ಒಂದು ಹಂತಕ್ಕೆ ತಂದ್ವಿ. ಮಾನ್ಯ ಜಾರಕಿಹೊಳಿ ಸಾಹೇಬರು ಅಷ್ಟೇ ಸೀನಿಯಾರಿಟಿ ಮೇಂಟೈನ್ ಮಾಡ್ತಾಯಿದ್ದಾರೆ. ಅಷ್ಟೋ ಇಷ್ಟು ಪೇಮೆಂಟ್ ಬರ್ತಿದೆ, 15%, 20%, 27% ಬರ್ತಾ ಇದೆ ಅಂದರೆ ಲೋಕೋಪಯೋಗಿ ಇಲಾಖೆಯಲ್ಲಿ ಮಾತ್ರ ಅಂತಂದೇಳಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸಣ್ಣ ನೀರಾವರಿ ಇಲಾಖೆ ಅಲ್ಲೂ ಕೇಳಬಾರ್ದು, ಹೇಳೋಕ್ಕಾಗೋದಿಲ್ಲ. ಅಲ್ಲೂ ಅಷ್ಟೇ ಸುಮಾರು 3,000 ಕೋಟಿ ಪೆಂಡಿಂಗ್ ಬಿಲ್ ಇದೆ. ವರ್ಸ್ಟ್ ಇಲಾಖೆ ಅಂದರೆ ನಗರಾಭಿವೃದ್ಧಿ ಇಲಾಖೆ. ನಿಮ್ದೇನು ಮಹಾನಗರ ಪಾಲಿಕೆ ಏನಿದೆಯಲ್ಲ, ನಗರಾಭಿವೃದ್ಧಿ ಇಲಾಖೆ ಸಚಿವರುಗಳದ್ದು ಅದು ವರ್ಸ್ಟು ಪೇಮೆಂಟು, ವರ್ಸ್ಟು ಅದು 2,000 ಕೋಟಿ ಪೆಂಡಿಂಗ್ ಬಿಲ್ ಇದೆ. ವಸತಿ ಮತ್ತು ವಕ್ಫು ಅದು ಅಷ್ಟೇ, ಮನೆ ಜಮೀರಣ್ಣವ್ರದ್ದು ಅವ್ರದ್ದು ಅಷ್ಟೇ, ಅಲ್ಲೂ ಭಾಳ ವಿಚಿತ್ರವಾಗಿದೆ ವ್ಯವಸ್ಥೆ. ಆಮೇಲೆ ಕಾರ್ಮಿಕ ಇಲಾಖೆಗೆ 2,000 ಕೋಟಿ ಪೆಂಡಿಂಗ್ ಬಿಲ್ ಇತ್ತು. ಇಲ್ಲೂ ಪ್ಯಾಕೇಜ್ ಸಿಸ್ಟಮ್ ಎಲ್ಲ ಕರೆದಿದ್ರು. ನಾವು ಅದನ್ನು ಕೊನೆಗೆ ಹೋಗಿ ನಾವೆಲ್ಲ ಪದಾಧಿಕಾರಿಗಳೆಲ್ಲ ಹೋಗಿ ಗಲಾಟೆ ಮಾಡಿದ ಮೇಲೆ ಈ ಸರಿ ಮತ್ತೆ ಅದು ಇಂಡಿವಿಜುವಲಾಗಿ ಕರ್ಕೊಂಡಿದ್ದಾರೆ. ಮೊದಲು 200 ಕೋಟಿ 740 ಕೋಟಿದು 200 ಕೋಟಿ 4 ಪ್ಯಾಕೇಜ್ ಮಾಡಿದ್ರು. 4 ಪ್ಯಾಕೇಜು ನಮ್ಮ ಕರ್ನಾಟಕ ಕಾಂಟ್ರಾಕ್ಟ್ರಿಗೆ ಯಾರಿಗೂ ಆಗಿಲ್ಲ ಸ್ನೇಹಿತರೆ, ಎಲ್ಲವೂ ಹೊರ ರಾಜ್ಯದವ್ರಿಗೆ ಆಗಿರೋದು. ಇದು ಭಾಳ ವಿಪರ್ಯಾಸ ಇದೆ. ಯಾಕೆಂದರೆ 200 ಕೋಟಿ ಮಾಡ್ತಕ್ಕಂಥ ನಮ್ಮಲ್ಲಿ ಯಾರೂ ಇಲ್ಲ, ಎಲ್ಲ ಅವ್ರವ್ರು ಮಾಡ್ಕೊತಾರೆ. ಆ ಚೈತನ್ಯ ನಮಗೂ ಇಲ್ಲ, ಯಾರಿಗೂ ಇಲ್ಲ, ಅವ್ರು ಮಾಡ್ತಿದ್ದಾರೆ. 10 ಜಿಲ್ಲೆ ಸೇರಿ ಒಂದೊಂದು ಪ್ಯಾಕೇಜ್ ಮಾಡಿದ್ದಾರೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ತಾವು ದಯವಿಟ್ಟು ಕರೆಕ್ಟಾಗಿ ಇದನ್ನು ಅನಲೈಸ್ ಮಾಡಿ ಮಾನ್ಯ ಮುಖ್ಯಮಂತ್ರಿಗೆ ಕ್ವಶನ್ ಕೇಳಬೇಕು ನೀವು. ಆಮೇಲೆ BBMPನಲ್ಲಿ ಅದು ಸುಮಾರು 3 ವರ್ಷ ಪೆಂಡಿಂಗ್ ಬಿಲ್ ಇತ್ತು. ಮಾನ್ಯ DCM ಸಾಹೇಬರು ಅದನ್ನು ಅದ್ರ ಮೇಲೆ ಇರ್ತಕ್ಕಂಥ ಇಂಟ್ರೆಸ್ಟ್ 1,600 ಕೋಟಿಗೆ ತಂದು ನಿಲ್ಲಿಸಿದ್ದಾರೆ. BBMP ಮೇಲೆ ಇರ್ತಕ್ಕಂಥ ಇಂಟ್ರೆಸ್ಟು ನಮ್ಮ ಜಲಸಂಪನ್ಮೂಲ ಮೇಲೆ ಇಲಾಖೆ ಮೇಲಿಲ್ಲ. ಮಾನ್ಯ DCM ಸಾಹೇಬರು ಮಾಡ್ತೀನಿ ಕೊಡ್ತೀನಿ ಅಂತಾರೆ. ಇಷ್ಟೆಲ್ಲ ಆದಮೇಲೆ ನಾವು ಅನಿವಾರ್ಯವಾಗಿ ನಾವು ಹೋರಾಟಕ್ಕೆ ನಾವು ಕಾರ್ಯಕಾರಿ ಸಮಿತಿ ಡಿಸೈಡ್ ಮಾಡಿ ಈಗ ನಿಮ್ಮ ಎದುರುಗಡೆ ಬಂದು ಕೂತಿದ್ದೀವಿ. ನಾವು ಹೋರಾಟ ಬಿಟ್ಟರೆ ಏನಿಲ್ಲ, ಪ್ಯಾಕೇಜ್ ಕಡಿಮೆ ಆಗಿಲ್ಲ, ಎಲ್ಲ ತಗೊಂಡೋಗಿ ಲ್ಯಾಂಡ್ ಆರ್ಮಿ ನಿರ್ಮಿತಿ ಕೇಂದ್ರ ಕೊಡ್ತಾ ಇದ್ದಾರೆ ನಮ್ಮದು. ಆಮೇಲೆ ನಗರಾಭಿವೃದ್ಧಿ ಇಲಾಖೆಗೆ ನಮ್ಮ ಪದ್ದಣ್ಣ ಪಾಪ ಪ್ರಾಣ ಕಳ್ಕೊಂತಾರೆ. ನಗರಾಭಿವೃದ್ಧಿ ಇಲಾಖೆ ಪೆಂಡಿಂಗ್ ಬಿಲ್ ಇರ್ತಕ್ಕಂಥದ್ದು, ಮಹಾತ್ಮ ಗಾಂಧಿ ವಿಕಾಸ್ ಯೋಜನೆಯಲ್ಲಿ ಪೆಂಡಿಂಗ್ ಬಿಲ್ ಇರ್ತಕ್ಕಂಥದ್ದು ಸುಮಾರು ಗಲಾಟೆ ಮಾಡಿದ್ವಿ. ಅವ್ರ ಜೊತೆಗೆ ಒಂದ್ಸರಿ ಇವ್ರ ಜೊತೆ ಮೀಟಿಂಗ್ ಮಾಡಿದ್ವಿ. ಅವರು ಅಟ್ಲೀಸ್ಟ್ ನಮ್ಮ ಸ್ಟೇಟ್ ಅಸೋಸಿಯೇಷನ್ ನಂಬರ್ 1 ಅಸೋಸಿಯೇಷನ್ ಇನ್ ಕರ್ನಾಟಕ, ನಮ್ಮಷ್ಟು ಒಗ್ಗಟ್ಟಾಗಿ ನಮ್ಮಷ್ಟು ಇದಕ್ಕಂಥ ಪಾವಿತ್ರ್ಯತೆ ಕಾಪಾಡ್ಕೊಂಡು ಬಂದಿದ್ದ ಅಸೋಸಿಯೇಷನ್ ಅಂದರೆ ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್. ಅಂಥದ್ರಲ್ಲಿ ನಮಗೆ ಸಾಮಾನ್ಯ ಮಿನಿಮಮ್ ಕರ್ಟಸಿಗೆ ನಮ್ಮನ್ನು ನಡೆಸ್ಕೊಳ್ಳಲಿಲ್ಲ ಮಾನ್ಯ ಸಚಿವರು. ಆದರೂ ಸಹ ನಾವು ಸಮಾಧಾನ ಕೂತ್ಕೊಂಡು ನಾವು ಬುದ್ಧಿ ಹೇಳಿ ಅವರಿಗೆ ಸಾರಿ ಅಂತ ಕೇಳಿಸಿ ಮಾಡಿ ಎಲ್ಲ ಮಾಡ್ಕೊಂಡು ಬಂದ್ವಿ. ಆದರೆ ಅಲ್ಲೂ ಅಷ್ಟೇ ಒಂಥರ ಮಿತಿ ಮೀರಿದ್ದು ಕಮಿಷನ್ನು, ಮಿತಿ ಮೀರಿದ್ದು ವಿಚಾರ, ಇವೆಲ್ಲವನ್ನೂ ಸಹ ನಿಮ್ಮ ಮುಂದೆ ಇಡಲಿಕ್ಕೋಸ್ಕರ ನಾವೇನು ಮಾಡಿದ್ದೀವಿ, ಎಲ್ಲ ಪದಾಧಿಕಾರಿಗಳೆಲ್ಲ ಮೀಟಿಂಗ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ನಾವು ಎಲ್ಲ 31 ಜಿಲ್ಲೆಗಳಿಗೂ ಹೋಗ್ಬಿಟ್ಟು ನಿಮ್ಮ ಸಮಸ್ಯೆಗಳನ್ನೆಲ್ಲ ಅರಿತು ಮಾಧ್ಯಮ ಮಿತ್ರರು ಒಂದೇ ನಮಗೆ, ಈಗ ನೀವು ಒಂದೇ ನಮಗೆ ಆಧಾರ, ನೀವೇ ನಮಗೆ ನಂಬ್ಕೊಂಡಿರೋದು. ಆ್ಯಕ್ಚುಲಿ ನಿಮ್ಮ ಮುಖಾಂತರ ಸರ್ಕಾರದ ಗಮನ ಸೆಳೀಬೇಕು, ಸರ್ಕಾರದ್ದು ಕಣ್ಣು ತೆರೆಸಬೇಕು ಅನ್ನೋದೇ ನಮ್ಮ ಉದ್ದೇಶ. ನಾವು ಹಾಗಾಗ್ಬಿಟ್ಟು ಎಲ್ಲ ಜಿಲ್ಲೆಗಳಲ್ಲೂ ಪ್ರೆಸ್ ಮೀಟ್ ಮಾಡ್ತೀವಿ, ಕಾಂಟ್ರಾಕ್ಟರ್ ಜೊತೆಗೆ ಸಂವಾದ ಮಾಡ್ತೀವಿ. ಅವ್ರದ್ದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನೆಲ್ಲ ಒಂದು ಕ್ರೋಢೀಕರಿಸಿ ನಾವು 6ನೇ ತಾರೀಕು 5ನೇ ತಾರೀಕಿತ್ತು, ಅದು ಪೊಲೀಸ್ನವರು ಗ್ರೌಂಡ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು 6ನೇ ತಾರೀಕು ನಾವು ನಮ್ಮ ಫ್ರೀಡಮ್ ಪಾರ್ಕಲ್ಲಿ ಬೆಂಗಳೂರಲ್ಲಿ ನಾವು ಬೃಹತ್ ಪ್ರತಿಭಟನೆ ಮಾಡ್ತೀವಿ. 25,000ರಿಂದ 30,000 ಜನ ಸೇರುವಂಥ ಕೆಲಸ ಮಾಡ್ತಿದ್ದಾರೆ ಸ್ನೇಹಿತರೆ. ನಮಗೆ ನಿಮ್ಮ ಮುಖಾಂತರ ಮಾಧ್ಯಮ ಮಿತ್ರ ಮುಖಾಂತರನೇ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ದಯಮಾಡಿ ನಮ್ಮದು ಇರ್ತಕ್ಕಂಥ 37,000 ಕೋಟಿನೂ ಕ್ಲಿಯರ್ ಮಾಡಿ ಅಂತಲೇ ನಾವು ಕೇಳ್ತಾ ಇದ್ದೀವಿ. ಆಮೇಲೆ ಇದು ಅಷ್ಟೇ, ಒಂದು 2-3 ಇಲಾಖೆ ಎಲ್ಲ ಜಾಣಕ್ರೋಡುತನ ಮೆರೆಸ್ತಾರೆ ಯಾರು ಮಾನ್ಯ ಮುಖ್ಯಮಂತ್ರಿಗಳು. ಎಲ್ಲ ಇಲಾಖೆ ಬಗ್ಗೆನೂ ನಾವೆಲ್ಲರೂ ಪದಾಧಿಕಾರಿಗಳು ಹೋಗಿ ಹೇಳಿದ್ದೀವಿ. ಏನೂ ಗೊತ್ತಿಲ್ಲದಂಗೆ ಇರ್ತಾರೆ, ಏನೂ ಆಗಿಲ್ಲೇನಪ್ಪ ಅನ್ನಂಗೆ ಇರ್ತಾರೆ, ನನಗೆ ಅದಕ್ಕೆ ಸಂಬಂಧ ಇಲ್ಲೇನಪ್ಪ ಅನ್ನಂಗೆ ಇರ್ತಾರೆ. ಆದರೆ ಒಂದು ಅಫಿಷಿಯಲ್ ಮೀಟಿಂಗ್ ಕರೆದಿಲ್ಲ. ದಯಮಾಡಿ ತಾವೇನಾದ್ರು ಇದ್ದರೆ ಕೇಳ್ಬೋದು ಸ್ನೇಹಿತರೆ. ಬೆಳಗಾಂ ಜಿಲ್ಲೆಗೆ ನಿರ್ದಿಷ್ಟವಾಗಿ 3,000 ಕೋಟಿ 3,458 ಕೋಟಿ ಬೆಳಗಾಂ ಜಿಲ್ಲೆಯಲ್ಲಿದೆ. ಲೋಕೋಪಯೋಗಿ ಇಲಾಖೆ 364 ಕೋಟಿ ಇದೆ. ನೋಡಿ ನಮ್ಮಲ್ಲಿ ಎಷ್ಟು ಈ 4 ಜನ ಇದ್ದಾರಲ್ಲ, ಭಾಳ ಲೆಕ್ಕಾಚಾರವಾಗಿದ್ದಾರೆ. ಅವರು ಎಲ್ಲದೂ ಡೀಟೇಲಾಗಿ ಎಲ್ಲ ಇನ್ಫಾರ್ಮೇಷನ್ ತಂದಿದ್ದಾರೆ. ಲೋಕೋಪಯೋಗಿ ಇಲಾಖೆ 280 ಕೋಟಿ, ಕರ್ನಾಟಕ ನೀರಾವರಿ ನಿಗಮ KNNL 1,880 ಕೋಟಿ, ಆಮೇಲೆ ಸಣ್ಣ ನೀರಾವರಿ ಮೈನರ್ ಇರಿಗೇಷನ್ 290 ಕೋಟಿ, ಜಿಲ್ಲಾ ನಗರಾಭಿವೃದ್ಧಿ ಕೋಶ, ಆಮೇಲೆ ಅದೇ ನಗರಾಭಿವೃದ್ಧಿ ಇಲಾಖೆ ಅಲ್ಲಿ 218 ಕೋಟಿ, ಪಂಚಾಯತ್ ರಾಜ್ PRED 85 ಕೋಟಿ, ಪಂಚಾಯತ್ ರಾಜ್ ಇಂಜಿನಿಯರಿಂಗ್ 20 ಕೋಟಿ, ಗ್ರಾಮೀಣ ಅಂದರೆ JJM ಅಂತಂದೇಳಿ ಅದೊಂದು ದೊಡ್ಡ ಸಮಸ್ಯೆ ಆಗ್ಕೋತಿದೆ. ಮಾನ್ಯ ಸಚಿವರ ಹತ್ರನೂ ಅಷ್ಟೇ ಹೋಗಿ ನಾವು ಅವ್ರನ್ನೆಲ್ಲ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವ್ರದ್ದು ಅತಂತ್ರ ಆಗ್ಬಿಟ್ಟಿದೆ JJM ಕಾಂಟ್ರಾಕ್ಟ್ರುಗಳು. ಅದನ್ನು ಮುಂದಿನ ದಿನಗಳೇ ನಿಮ್ಮದೆಲ್ಲ ಆದ ತಕ್ಷಣ ಚರ್ಚೆ ಮಾಡೋಂಥ ಕೆಲಸ ಮಾಡ್ತೀವಿ.
ಆಮೇಲೆ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇದು ಅಷ್ಟೇ 255 ಕೋಟಿ. ಇವರೆಲ್ಲ ಏನು ಮಾಡ್ತಾರೆ ಅಂದರೆ ಮಹಾನಗರ ಪಾಲಿಕೆ ಬೆಳಗಾಂ 67 ಕೋಟಿ ಇದೆ, ಅದೇ ಮಹಾತ್ಮ ಗಾಂಧಿ ವಿಕಾಸ್ ಯೋಜನೆ ಇದು ಅನಿಸುತ್ತೆ, ಇದು 65 ಕೋಟಿ ಇದೆ. ಸೊ ಇಷ್ಟೆಲ್ಲ ಇರೋದ್ರಿಂದ ನಾವು ಎಷ್ಟೊಂದು ಸರಿ ನಾವು ಎಲ್ಲ ಥರದ್ದು ನಾವು ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಟ್ಕೊಂತಾನೆ ಬಂದ್ವಿ. ಏಪ್ರಿಲಲ್ಲಿ ಕೊಡ್ತೀವಿ ಅಂತಾರೆ, ಮಾರ್ಚಲ್ಲಿ ಗಲಾಟೆ ಮಾಡಿದರೆ ಏಪ್ರಿಲ್ ಕೊಡ್ತೀವಿ ಅಂತಾರೆ. ನಿನ್ನೆ DCM ಸಾಹೇಬ್ರು ಅದೇ ಹೇಳಿರೋದು, ಆಯಿತು ಬಿಡಿ ಬಡ್ಜೆಟ್ ಆದಮೇಲೆ ನೋಡೋಣ. ಇಂಥ ಬಡ್ಜೆಟ್ 3 ಆಗ್ಬಿಟ್ಟು ಮನೆ ಮುಖ್ಯಮಂತ್ರಿಗಳು ಮುತ್ಸದಿ ಅವರು ಇದ್ದಾರೆ, 17 ಬಡ್ಜೆಟ್ ಮಾಡ್ತಿದ್ದಾರೆ. ಅಟ್ಲೀಸ್ಟು ಏನೇನೆಲ್ಲ ಮಾಡ್ತಾರೆ ಅದು ನಮಗೆ ಸಂಬಂಧ ಇಲ್ಲದ್ದು, ಯಾರಿಗೋ ಏನೋ ಬೆನಿಫಿಟ್ ಕೊಡ್ತಾರೆ ಅದು ನಮಗೆ ಸಂಬಂಧ ಇಲ್ಲದ್ದು. ನಾವು ಮಾಡಿರ್ತಕ್ಕಂಥ ಕೂಲಿ ಕೊಡಿ, ನಾವು ಕೆಲಸ ಮಾಡಿರ್ತಕ್ಕಂಥ ಕೂಲಿ ಕೊಡಿ ಅಂತ ನಾವು ಕೇಳ್ತಿರೋದು. ಪಾಪ ಕಾಂಟ್ರಾಕ್ಟ್ರುಗಳು ಮನೆ ಮಠ ಮಾರ್ಕೊಂಡು ಹಾಳಾಗಿ ಹೋಗ್ತಿದ್ದಾರೆ, ವಿಷ ಕುಡಿತಿದ್ದಾರೆ, ಪ್ರಾಣ ಕಳ್ಕೊತಿದ್ದಾರೆ. ನಮ್ಮ ವಾಸ್ತಿಗಳೆಲ್ಲ ಬ್ಯಾಂಕ್ನಲ್ಲಿ ಅಡ ಇಟ್ಟಿದ್ದೀವಿ, ಇರ್ತಕ್ಕಂಥ ಒಡವೆಗಳೆಲ್ಲ ನಾವು ಅಡ ಇಟ್ಟಿದ್ದೀವಿ. ದಯವಿಟ್ಟು ಯಾರು ಮಾತಾಡಬಾರ್ದಪ್ಪ ಗುಸು ಅಂತ. ನಮ್ಮ ಇರ್ತಕ್ಕಂಥ ಒಡವೆಗಳೆಲ್ಲ ನಾವು ಅಡ ಇಟ್ಟಿದ್ದೀವಿ, ಬಿಡಿಸ್ಕೊಳಕ್ಕಾಗ್ತಿಲ್ಲ ನಮಗೆ. ದಯವಿಟ್ಟು ಅದಕ್ಕೋಸ್ಕರನೇ ಮಾಧ್ಯಮ ಮುಖಾಂತರನೇ ಸರ್ಕಾರಕ್ಕೆ ದಯವಿಟ್ಟು ನೀವು ಹಿತ ನೋಡಿ ಹೇಳ್ತಿರೋ, ಎಚ್ಚರಿಕೆ ಕೊಡ್ತಿರೋ, ಏನು ಮಾಡ್ತಿರೋ, ನಮ್ಮದು ದುಡ್ಡು ನಮಗೆ ಕೊಡಬೇಕು, 32,000 ಒಂದೇ ಸ್ಟ್ರೆಚ್ಚಲ್ಲಿ ಕೊಡಬೇಕು ಅಂತ ನಮ್ಮ ಒತ್ತಾಯ ಸರ್.